ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ನಾವು 6ನೇ ತರಗತಿಯ ಇತಿಹಾಸ ಪಠ್ಯಪುಸ್ತಕ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕದಲ್ಲಿರುವ 4 ಕಂದಾಯ ವಿಭಾಗಗಳಲ್ಲಿ ಈಗಾಗಲೇ ನಾವು ಬೆಂಗಳೂರು, ಮೈಸೂರು ಹಾಗೂ ಕಲಬುರಗಿಗಳ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿದ್ದೇವೆ. ಇಂದು ನಾವು ಬೆಳಗಾವಿ ವಿಭಾಗದ ಬಗ್ಗೆ ಚರ್ಚೆ ಮಾಡೋಣ. ಈ ವಿಭಾಗದ 4 ಜಿಲ್ಲೆಗಳು ಅಂದ್ರ 1997ಕ್ಕಿಂತ ಮುಂಚೆ ಈ ವಿಭಾಗದಲ್ಲಿ 4 ಜಿಲ್ಲೆಗಳಿದ್ವು. ಇದಕ್ಕಿಂತ ಮುಂಚೆ ಈ 4 ಜಿಲ್ಲೆಗಳು 1956ರವರೆಗೆ ಮುಂಬೈ ಪ್ರಾಂತದಲ್ಲಿದ್ವು. 1956ರ ನಂತರ ಇವೇನಾಗ್ತಾವಪ್ಪ ಅಂತಂದ್ರ ಕರ್ನಾಟಕದಲ್ಲಿ ವಿಲೀನಗೊಳ್ತಾವ. ರಾಜ್ಯ ಪುನರ್ವಿಂಗಡಣಾ ಒಂದು ಆಯೋಗ ರಚನೆ ಆಗಿರ್ತೈತಿ. ಆ ಆಯೋಗದ ವರದಿಯ ಪ್ರಕಾರ 1956ರಲ್ಲಿ ಈ ಮುಂಬೈ ಪ್ರಾಂತ್ಯದಲ್ಲಿರ್ತಕ್ಕಂಥ 4 ಜಿಲ್ಲೆಗಳು ಏನಾಗ್ತಾವಪ್ಪ ಅಂತಂದ್ರ ಬೆಳಗಾವಿ ಕರ್ನಾಟಕದಲ್ಲಿ ವಿಲೀನಗೊಳ್ತಾವ. ಈ ವಿಭಾಗದ ನಂತರ ಈ 4 ಜಿಲ್ಲೆಗಳನ್ನ 1997ರಲ್ಲಿ ಮತ್ತೆ ವಿಭಾಗ ಮಾಡ್ತಾರ. ವಿಭಾಗ ಮಾಡಿ ಒಟ್ಟು ಈಗ 7 ಜಿಲ್ಲೆಗಳಿವೆ. ಈ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ. ವಿಜಯಪುರ ಜಿಲ್ಲೆಯನ್ನ ವಿಂಗಡಣೆ ಮಾಡಿ ಬಾಗಲಕೋಟೆ ಜಿಲ್ಲೆಯನ್ನ ರಚನೆ ಮಾಡ್ತಾರೆ 1997ರಲ್ಲಿ. ಅದೇ ತರ ಧಾರವಾಡ ಜಿಲ್ಲೆಯನ್ನ ವಿಭಜಿಸಿ ಗದಗ ಮತ್ತು ಹಾವೇರಿಗಳನ್ನ ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡ್ತಾರೆ. ಧಾರವಾಡ ಜಿಲ್ಲೆಯನ್ನ ವಿಭಾಗ ಮಾಡಿ ಗದಗ ಮತ್ತು ಹಾವೇರಿಯನ್ನಾಗಿ ಮಾಡಿ ಒಟ್ಟು ಧಾರವಾಡ ಜಿಲ್ಲೆಯನ್ನ 3 ಜಿಲ್ಲೆಗಳನ್ನಾಗಿ ಮಾಡ್ತಾರ. ವಿಜಯಪುರವನ್ನ ವಿಂಗಡಣೆ ಮಾಡಿ 2 ಜಿಲ್ಲೆಗಳನ್ನ ಮಾಡ್ತಾರ. ಬಾಗಲಕೋಟೆ, ಗದಗ, ಹಾವೇರಿ ಇವು 1997ರಲ್ಲಿ ರಚನೆಗೊಂಡಿರ್ತಕ್ಕಂಥ 3 ಜಿಲ್ಲೆಗಳು. ಮೂಲತಃವಾಗಿ ಇಲ್ಲಿ 4 ಜಿಲ್ಲೆಗಳಿದ್ವು ಮುಂಬೈ ಪ್ರಾಂತ್ಯದಲ್ಲಿದ್ದಾಗ. ನಂತರ 3 ಜಿಲ್ಲೆಗಳು ಹೊಸದಾಗಿ ರಚನೆ ಆಗಿ ಈಗ ಒಟ್ಟ 7 ಜಿಲ್ಲೆಗಳು ಈ ವಿಭಾಗದಲ್ಲಿ ಇವೆ. ಅವು ಯಾವ ಅಂತಂದ್ರ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ ಮತ್ತು ಹಾವೇರಿ. ಈ ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನ ನೋಡೋಣ. ಮತ್ತು ಈ ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಅಷ್ಟೇ ಅಲ್ಲದೆ ಇಂದಿನ ತರಗತಿಯಲ್ಲಿ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕೂಡ ನೋಡೋಣ. ಪ್ರಾಕೃತಿಕ ಸಂಪತ್ತು ಹಾಗೂ ಅರಣ್ಯ ಮತ್ತು ಮೃಗಧಾಮಗಳ ಬಗ್ಗೆ ಕೂಡ ಅಧ್ಯಯನ ಮಾಡೋಣ. ಇವತ್ತಿನ ತರಗತಿಯಲ್ಲಿ ಅರಣ್ಯ ಮತ್ತು ಮೃಗಧಾಮಗಳ ಬಗ್ಗೆ ಕೂಡ ಅಧ್ಯಯನ ಮಾಡೋಣ. ಈ ವಿಭಾಗದಲ್ಲಿ ಬರ್ತಕ್ಕಂಥ ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಶ್ಲೇಷಣೆಯು ಟಿಇಟಿ ಮತ್ತು ಕೆಸೆಟ್, ಜಿಪಿಟಿ SR ಇತ್ಯಾದಿ ಪರೀಕ್ಷೆಗಳಿಗೆ ಈ ವಿಶ್ಲೇಷಣೆ ಸಹಾಯಕವಾಗಲಿದೆ. ಬನ್ನಿ ಬೆಳಗಾವಿ ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನ ನೋಡೋಣ. ಈ ವಿಭಾಗದಲ್ಲಿ ಮೊದಲು ಮೌರ್ಯರು ಮತ್ತು ಶಾತವಾಹನರು ಆಳ್ವಿಕೆಯನ್ನು ಮಾಡ್ತಾರೆ. ಈ ವಿಭಾಗದಲ್ಲಿ ಕದಂಬರು ಕೂಡ ಆಳ್ವಿಕೆ ಮಾಡಿದ್ರು. ಈ ಕದಂಬರ ಬನವಾಸಿಯು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು. ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಇದೆ. ಈ ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು. ಚಾಲುಕ್ಯರ ರಾಜಧಾನಿ ಬಾದಾಮಿ. ಇದರ ಹಳೆಯ ಹೆಸರು ವಾತಾಪಿ. ಬಾದಾಮಿಯ ಹಳೆಯ ಹೆಸರು ವಾತಾಪಿ. ಈ ಬಾದಾಮಿ, ಪಟ್ಟದಕಲ್ಲು, ಐಹೊಳೆಗಳಲ್ಲಿ ವಿಶ್ವ ಪ್ರಸಿದ್ಧ ದೇವಾಲಯಗಳು. ಈ ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ. ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ. ಇಲ್ಲಿ ಬಹಳಷ್ಟು ವಿಶ್ವ ಪ್ರಸಿದ್ಧ ದೇವಾಲಯಗಳು. ಆಮೇಲೆ ಬಾದಾಮಿಯಲ್ಲಿ ಗವಿಗಳು. ಈ ಗವಿಗಳಲ್ಲಿ ಶಿಲ್ಪಕಲಾ ವೈಭವವನ್ನು ನಾವು ನೋಡಬಹುದು. ಆಮೇಲೆ ಇಲ್ಲಿ 12ನೇ ಶತಮಾನದ ವಚನಕಾರರು ಆಗಿ ಹೋಗ್ತಾರೆ. 12ನೇ ಶತಮಾನದಲ್ಲಿ ಆ ವಚನಕಾರರು ಕೂಡ ಈ ವಿಭಾಗದ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಿಂದ ಬಂದವರು. ಇಲ್ಲಿ ಈ ವಿಭಾಗದ ನಾವು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಹಾಗೂ ಕೂಡಲ ಸಂಗಮ ಇವೇನಪ್ಪ ಅಂತಂದ್ರ
ವಚನ ಚಳವಳಿಯ ಕೇಂದ್ರಗಳು ಇವು. ವಚನ ಚಳವಳಿಯ ಕೇಂದ್ರಗಳು ಈ ಬಸವನ ಬಾಗೇವಾಡಿ ಮತ್ತು ಕೂಡಲ ಸಂಗಮ. ಸಾಮಾಜಿಕ ಬದಲಾವಣೆಯ ಹರಿಕಾರರಾದ ಜಗಜ್ಯೋತಿ ಬಸವೇಶ್ವರರು ಕೂಡಲ ಸಂಗಮದಲ್ಲಿ ಐಕ್ಯಾಗ್ಯಾರ. ಈ ಕೂಡಲ ಸಂಗಮದಲ್ಲಿ ಇವರ ಐಕ್ಯ ಸ್ಥಳ ಇದೆ. ಕೂಡಲ ಸಂಗಮದಲ್ಲಿ ಇವರ ಐಕ್ಯ ಸ್ಥಳ ಇದೆ. ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಏನ್ರಿ ಇಷ್ಟು ಸಿಂಪಲ್ ಕೇಳ್ತೀರಿ ಅಂತ ಅನ್ಬೇಡ್ರಿ. ಯಾಕಂದ್ರೆ 2005 PSI ಪರೀಕ್ಷೆಯಲ್ಲಿ ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಯಾರ. ಅದರ ಸಲುವಾಗಿ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ. ಆಮೇಲೆ ತದನಂತರ ಈ ವಿಭಾಗದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡ್ತಾರ. ಆಮೇಲೆ ಬಹಮನಿ ಸುಲ್ತಾನರು ಕೂಡ ಈ ವಿಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾರ. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಅತ್ಯಂತ ಅದ್ಭುತವಾದ ಕಾರ್ಯವನ್ನ ನಿರ್ವಹಿಸಿವೆ. ಇದಕ್ಕೆ ಮಹತ್ವದ ಉದಾಹರಣೆ ಅಂತಂದ್ರೆ 1824ರಲ್ಲಿ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಇವಳು ಬ್ರಿಟಿಷರೊಂದಿಗೆ ಒಂದು ಸಂಘರ್ಷವನ್ನ ಮಾಡ್ತಾಳ. ಆಮೇಲೆ ಇವಳ ಕಿತ್ತೂರಿನ ಕಿಂಕರನಾದ ಸಂಗೊಳ್ಳಿ ರಾಯಣ್ಣ ಕೂಡ ಈ ಕಿತ್ತೂರು ರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿದ್ದ. ಇವನು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಅತ್ಯಂತ ಸ್ಮರಣೀಯ. ಆಮೇಲೆ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ. ಇದರ ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡಿದ್ರು. ಇದರ ವಿಶೇಷತೆ ಏನಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಒಂದು. ಆಮೇಲೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವಪ್ಪ ಅಂತಂದ್ರೆ ಈ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ. ಇದು 1924ರಲ್ಲಿ ಜರುಗ್ತದೆ. ಇದಾದ ನಂತರ ಈ ವಿಭಾಗದ ಜಿಲ್ಲೆಗಳು ನಾನು ಈಗಾಗಲೇ ಹೇಳಿದ್ದೆ, ಇವು ಮುಂಬೈ ಪ್ರಾಂತ್ಯದ ಭಾಗವಾಗಿದ್ದು ಮೊದಲು ಯಾವಾಗ 1956ಕ್ಕಿಂತ ಮುಂಚೆ. ಆದರೆ 1956ರಲ್ಲಿ ಕರ್ನಾಟಕದಲ್ಲಿ ಒಂದು ಮಹತ್ವದ ಘಟನೆ ಜರುಗ್ತದ. ಅದೇನಪ್ಪ ಅಂತಂದ್ರ ಕರ್ನಾಟಕದ ಏಕೀಕರಣ ಆಗ್ತದೆ 1956ರಲ್ಲಿ. ಈ ಏಕೀಕರಣ ಆದ ನಂತರ ಇವೆಲ್ಲ ಕರ್ನಾಟಕದಲ್ಲಿ ವಿಲೀನಗೊಳ್ತಾವ. 4 ಜಿಲ್ಲೆಗಳು ಯಾವ್ಯಾವ ಅಂತಂದ್ರ ಈ ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ, ಈಗಿನ ವಿಜಯಪುರ ಮತ್ತು ಧಾರವಾಡ. ಈ 4 ಜಿಲ್ಲೆಗಳು ಏನಾಗ್ತಾವಪ್ಪ ಅಂತಂದ್ರೆ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಳ್ತಾವ. ಇವು ಮೊದಲು ಮುಂಬೈ ಪ್ರಾಂತ್ಯದ ಭಾಗಗಳಾಗಿದ್ದವು. ಈಗಲೂ ಕೂಡ ಇಲ್ಲಿ ನಾವು ಮರಾಠಿ ಪ್ರಭಾವವನ್ನು ನೋಡಬಹುದು. ಇವತ್ತಿಗೂ ಕೂಡ ನಾವು ಇಲ್ಲಿ ಮರಾಠಿ ಪ್ರಭಾವವನ್ನು ನೋಡಬಹುದು. ಅಂಕಿ ಸಂಖ್ಯೆಗಳನ್ನ ಬಳಸೋದಾಗ್ಲಿ ಇತ್ಯಾದಿ ಇಲ್ಲಿವರೆಗೂ ನಾವು ಮರಾಠಿಯ ಪ್ರಭಾವವನ್ನು ನೋಡ್ತೀವಿ. ನೆಕ್ಸ್ಟ್ ಈ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳನ್ನ ನೋಡೋಣ. ಈ ವಿಭಾಗದಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು ಸಮೃದ್ಧವಾಗಿವೆ. ಇಲ್ಲಿ ಅನೇಕ ತುಂಬಿ ಹರಿಯುವ ನದಿಗಳಿವೆ. ಆಮೇಲೆ ದಟ್ಟವಾದ ಅರಣ್ಯಗಳಿವೆ, ಖನಿಜ ನಿಕ್ಷೇಪಗಳಿವೆ, ಫಲವತ್ತಾದ ಮಣ್ಣಿವೆ, ವಿದ್ಯುತ್ ಸ್ಥಾವರಗಳಿವೆ. ಈ ಎಲ್ಲಾ ಕಾರಣಗಳಿಂದ ಏನಾಗಿತ್ತಪ್ಪ ಅಂತಂದ್ರೆ ಇದು ಪ್ರಾಕೃತಿಕವಾಗಿ ಅತ್ಯಂತ ಸಂಪದ್ಭರಿತವಾದ ವಿಭಾಗ. ಈ ವಿಭಾಗದಲ್ಲಿ ಬರ್ತಕ್ಕಂಥ ನದಿಗಳು ಯಾವುವು ಅಂತಂದ್ರೆ ನದಿಗಳು ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಮುಂತಾದವು. ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ವಿಭಾಗದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ನದಿಗಳು. ಆಮೇಲೆ ಈ ನದಿಗಳು ಇರೋದ್ರಿಂದ ಸಾಮಾನ್ಯವಾಗಿ ಜಲಪಾತಗಳು ಕಂಡು ಬರ್ತಾವ. ಕಂಡು ಬರ್ತಾವ. ಈ ಗೋಕಾಕ್ ಜಲಪಾತ ನೋಡಿ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಜಲಪಾತವಾಗಿದೆ ಈ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತ. ಈ ಮಾಗೋಡು ಜಲಪಾತ ಎಲ್ಲಿದೆ ಅಂತಂದ್ರ
ದಾಂಡೇಲಿ ಹತ್ತಿರ ಇದೆ. ಆಮೇಲೆ ಕಾರವಾರದ ಹತ್ತಿರದ ದೇವಮಾಲ ಜಲಪಾತ, ಮುರುಡೇಶ್ವರದ ಹತ್ತಿರದ ಇರ್ತಕ್ಕಂಥ ಅಪ್ಸರಕೊಂಡ ಜಲಪಾತ, ಇವೆಲ್ಲವೂ ಈ ವಿಭಾಗದಲ್ಲಿ ಬರ್ತಿರ್ತಕ್ಕಂಥ ಜಲಪಾತಗಳು ಮತ್ತು ಇವು ಅತ್ಯಂತ ಸುಂದರ ತಾಣಗಳಾಗಿವೆ. ಆಮೇಲೆ ಇಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳ್ಯಾರ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರ ಇದು ಕಾಳಿ ನದಿ ದಡದಲ್ಲಿದೆ ಮತ್ತು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆಮೇಲೆ ಇಲ್ಲಿ ಬರ್ತಕ್ಕಂಥ ವನ್ಯ ಮೃಗಧಾಮಗಳು, ದಾಂಡೇಲಿಯಲ್ಲಿ ಒಂದು ವನ್ಯ ಮೃಗಧಾಮ ಇದೆ. ಆಮೇಲೆ ಅತ್ತಿವೇರಿ ಪಕ್ಷಿಧಾಮ ಇನ್ನೊಂದು ಸುಂದರವಾಗಿರ್ತಕ್ಕಂಥ ತಾಣ. ಆಮೇಲೆ ಇಲ್ಲಿ ದೊರೆತಕ್ಕಂಥ ಖನಿಜಗಳ ಬಗ್ಗೆ ನೋಡು. ಖನಿಜಗಳು ಯಾವಪ್ಪ ಅಂತಂದ್ರ ಈ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ಕಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ. ಆಮೇಲೆ ಇಲ್ಲಿ ದೊರೆತಕ್ಕಂಥ ಇನ್ನೊಂದು ಕಚ್ಚಾ ವಸ್ತು ಅಂದ್ರೆ ಸುಣ್ಣದ ಕಲ್ಲು. ಇದು ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ಜಾಸ್ತಿ ಕಂಡು ಬರ್ತದ ಸುಣ್ಣದ ಕಲ್ಲು. ಆಮೇಲೆ ಇಲ್ಲಿ ಬೆಣಚು ಕಲ್ಲು ಅಪಾರವಾಗಿ ದೊರೆತದ. ಆಮೇಲೆ ಇಳಕಲ್ಲಿನಲ್ಲಿ ಗ್ರಾನೈಟ್ನ ಅಪಾರ ನಿಕ್ಷೇಪವಿದೆ. ಇಲ್ಲಿರ್ತಕ್ಕಂಥ ಗ್ರಾನೈಟ್ ಅನ್ನ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡ್ತಾರೆ. ಇದೆ ನೋಡ್ರಿ ಇಳಕಲ್ಲಿನ ಗ್ರಾನೈಟ್ ಚಿತ್ರಣ, ಇವೆಲ್ಲ ಇದ ನೋಡ್ರಿ, ಇವೆಲ್ಲ ಕಲ್ಲಿನ ದೊಡ್ಡ ದೊಡ್ಡ ಬಂಡೆಗಳಿವೆ. ಇವನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರ ಪಾಲಿಶ್ ಮಾಡಿ, ಗ್ರಾನೈಟ್ ಕಲ್ಲುಗಳನ್ನ ಪಾಲಿಶ್ ಮಾಡ್ತಾರ. ಪಾಲಿಶ್ ಮಾಡಿ ಅವುಗಳನ್ನ ಗೃಹ ಉಪಯೋಗಗಳಾಗಿ ಬಳಸ್ತಾರ. ಇದೊಂದು ದೊಡ್ಡ ಉದ್ಯಮ ಇಳಕಲ್ನಲ್ಲಿ. ಆಮೇಲೆ ಇಳಕಲ್ ಇನ್ನೊಂದು ವಿಷಯಕ್ಕೆ ಫೇಮಸ್ ಇದೆ. ಯಾವ್ದಪ್ಪ ಅಂತಂದ್ರ ಇಳಕಲ್ ಸೀರೆ. ಇಳಕಲ್ ಗ್ರಾನೈಟ್ ಮತ್ತು ಸೀರೆ ಇವೆರಡಕ್ಕೂ ಫೇಮಸ್. ಆಮೇಲೆ ಇಲ್ಲಿ ಬರ್ತಕ್ಕಂಥ ಅರಣ್ಯಗಳು, ಮೃಗಧಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಭಾಗದ ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ದಟ್ಟವಾದ ಅರಣ್ಯಗಳು ಕಂಡು ಬರ್ತವೆ. ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುತ್ತವೆ. ಈ ವಿಭಾಗದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿವೆ. ಆಮೇಲೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಂದ್ರೆ ಏನಪ್ಪ ಅಂತಂದ್ರೆ ಉಷ್ಣವಲಯದ ದಟ್ಟವಾದ ಬಹುಹಂತದ ಕಾಡುಗಳನ್ನು ಮತ್ತು ವರ್ಷ ಪೂರ್ತಿ ಹಸಿರಾಗಿರುವತಕ್ಕಂಥ ಕಾಡುಗಳಿಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ಇಲ್ಲಿಯೂ ಕೂಡ ಮೀಸಲು ಅರಣ್ಯ ಪ್ರದೇಶಗಳದಾವ. ಆಮೇಲೆ ಸಂರಕ್ಷಿತ ಅರಣ್ಯ ಪ್ರದೇಶಗಳದಾವ, ಮುಕ್ತ ಅರಣ್ಯ ಪ್ರದೇಶಗಳದಾವ. ಇವುಗಳನ್ನ ನಾವು ಮೈಸೂರು ವಿಭಾಗದ ಬಗ್ಗೆ ಚರ್ಚೆ ಮಾಡುವಾಗ ನಾನು ಇದ್ರ ಬಗ್ಗೆ ವಿವರವಾಗಿ ಹೇಳೀನಿ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕಂಡುಬರುತ್ತೆ. ಈ ವಿಭಾಗದ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಕಂಡುಬರುತ್ತೆ. ಇಲ್ಲಿ ಎಷ್ಟೈತಪ್ಪ ಅಂತಂದ್ರ 80%, ಈ ಜಿಲ್ಲೆಯಲ್ಲಿ 80% ಅರಣ್ಯ ಕಂಡುಬರುತ್ತೆ. ಆಮೇಲೆ ಇಲ್ಲಿ ಆನೆ, ಕಾಡೆಮ್ಮೆ, ಜಿಂಕೆ, ಹುಲಿ, ಚಿರತೆ, ಕರಡಿ, ನವಿಲು, ಕಾಡುಬೆಕ್ಕು ಮುಂತಾದ ವನ್ಯ ಪ್ರಾಣಿಗಳು ಕೂಡ ಈ ಅರಣ್ಯದಲ್ಲಿ ಕಂಡು ಬರ್ತಾವೆ. ಈ ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಅರಣ್ಯ ಉತ್ಪನ್ನಗಳು ಯಾವಪ್ಪ ಅಂತಂದ್ರೆ ಬೀಟೆ ಮರ, ಗಂಧದ ಮರ, ಇವು ಅತ್ಯಂತ ಪ್ರಮುಖವಾದಂತ ಮರಗಳು. ಆಮೇಲೆ ಅರಣ್ಯಗಳು ಇರುವುದರಿಂದ ಇಲ್ಲಿ ಸಾಮಾನ್ಯವಾಗಿ ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳು ಕೂಡ ಕಂಡು ಬರ್ತಾವ. ಆಮೇಲೆ ಅರಣ್ಯದಿಂದ ಸಾಕಷ್ಟು ಉತ್ಪನ್ನಗಳು ಕೂಡ ಕಂಡು ಬರ್ತಾವೆ. ಇನ್ನ ಮುಂದಿನ ವಿಭಾಗವನ್ನ, ಈ ವಿಭಾಗದ ಮುಂದಿನ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು. ಸಕ್ಸಸ್ ಅಕಾಡೆಮಿ ಜಮಖಂಡಿ.